ಅಕ್ಷಯ ತೃತೀಯ ಯಾವಾಗ? ಬಂಗಾರ ಕೊಂಡುಕೊಳ್ಳಲು ಶುಭ ಸಮಯ. ಆ ದಿನ ಯಾವ ವಸ್ತುವನ್ನು ಮನೆಗೆ ತಂದರೆ ಲಕ್ಷ್ಮೀ ದೇವಿಯ ಆಗಮನ ಆಗುತ್ತದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕ್ಯಾಲೆಂಡರ್ ಪ್ರಕಾರ ಪ್ರತಿ ವರ್ಷ ವೈಶಾಖ ಮಾಸದ 15 ದಿನಗಳ 3ನೇ ದಿನದಂದು ಅಕ್ಷಯ ತೃತೀಯ ಎಂದು ಪರಿಗಣಿಸಲಾಗುತ್ತದೆ. ಈ ದಿನವನ್ನು ಶುಭ ಸಮಯವೆಂದು ಪರಿಗಣಿಸಲಾಗುತ್ತದೆ. ಈ ದಿನದಂದು ಶುಭ ಸಂಭ್ರಮಗಳಾಗಲಿ, ಚಿನ್ನ ಬೆಳ್ಳಿಗಳಾಗಲಿ, ಲೋಹಗಳಾಗಲಿ ಈ ವಸ್ತುಗಳನ್ನು ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗುವುದು. ಹಾಗಾದರೆ ಈ ವರ್ಷ 2026ರಲ್ಲಿ ಅಕ್ಷಯ ತೃತೀಯ ಯಾವಾಗ ಬಂದಿದೆ? ಶುಭ ಸಮಯ, ಪೂಜಾ ವಿಧಿವಿಧಾನ, ಈ ದಿನದ ಮಹತ್ವವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. 2026ರಲ್ಲಿ ಏಪ್ರಿಲ್ 19ನೇ ತಾರೀಕು ಭಾನುವಾರದಂದು ಆಚರಿಸಲಾಗುತ್ತದೆ. ಈ ದಿನ ಶುಭ ಸಮಯ ಬೆಳಗ್ಗೆ 10:49ದಿಂದ ಮಧ್ಯಾಹ್ನ 12:20ವರೆಗೆ ಇರುತ್ತದೆ. ಇನ್ನು ತೃತೀಯ ತಿಥಿ ಪ್ರಾರಂಭ ಹಾಗೂ ಅಂತ್ಯದ ತಿಥಿ 19ನೇ ತಾರೀಕು ಬೆಳಗ್ಗೆ 10:49ರಿಂದ ಪ್ರಾರಂಭವಾಗಿ ಅಂತ್ಯದ ತಿಥಿ 20ನೇ ತಾರೀಕು ಸೋಮವಾರ 7:28ಕ್ಕೆ ಅಂತ್ಯವಾಗುತ್ತದೆ. ಹೆಚ್ಚು ತಿಥಿ ಇರುವುದು ಭಾನುವಾರ ಆಗಿರೋದ್ರಿಂದ ಅಕ್ಷಯ ತೃತೀಯವನ್ನು ಭಾನುವಾರವೇ ಆಚರಿಸಲಾಗುತ್ತದೆ. ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸಲು ಶುಭ ಸಮಯ 19ನೇ ತಾರೀಕು ಬೆಳಗ್ಗೆ 10:49ದಿಂದ ಏಪ್ರಿಲ್ 20ನೇ ತಾರೀಕು ಬೆಳಗ್ಗೆ 7:51ವರೆಗೂ ಇರುತ್ತದೆ. ಈ ಸಮಯದಲ್ಲಿ ಯಾವಾಗಾದರೂ ಚಿನ್ನ ಖರೀದಿಸುವುದು ಶುಭವೆಂದು ಹೇಳಲಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಅಕ್ಷಯ ತೃತೀಯ ದಿನ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ಪೂಜಾ ಸ್ಥಳದಲ್ಲಿ ಗಣೇಶ, ಲಕ್ಷ್ಮಿ, ಕುಬೇರ ದೇವರುಗಳನ್ನು ಪ್ರತಿಷ್ಠಾಪಿಸಿ ಅರಿಶಿಣ, ಕುಂಕುಮ, ಶ್ರೀಗಂಧ, ಹೂವುಗಳಿಂದ ಅಲಂಕರಿಸಿ ಗಣೇಶನಿಗೆ 21 ಗರಿಕೆ ಹುಲ್ಲನ್ನು ಅರ್ಪಿಸಿ ಹಣ್ಣುಗಳನ್ನು ನೈವೇದ್ಯ ಮಾಡಿ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಲಕ್ಷ್ಮೀ ಅಷ್ಟೋತ್ತರ, ಗಣೇಶನ ಮಂತ್ರಗಳನ್ನು ಪಠಿಸಿ ಕುಬೇರ ಮಂತ್ರವನ್ನು ಹೇಳುತ್ತಾ ಆರತಿ ಮಾಡಬೇಕು. ಪೂಜೆ ಮಾಡಿದ ನಂತರ ಈ ದಿನವನ್ನು ಅತ್ಯಂತ ಶುಭ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನದಂದು ಯಾವುದೇ ಕಾರ್ಯಗಳನ್ನು ಪ್ರಾರಂಭಿಸಿದರೂ ಶುಭವೆಂದು ಹೇಳಲಾಗುತ್ತದೆ ಮತ್ತು ಈ ಶುಭ ದಿನಾಂಕದಂದು ಸೂರ್ಯ ಚಂದ್ರನವರು ರಾಶಿ ಚಕ್ರ ಚಿಹ್ನೆಯಲ್ಲಿ ಇದ್ದರೆ ಈ ದಿನದಂದು ಮಾಡುವ ಕಾರ್ಯಗಳು ಶಾಶ್ವತ ಪರಿಹಾರವನ್ನು ನೀಡುತ್ತವೆ ಎಂದು ನಂಬಲಾಗುತ್ತದೆ. ಈ ದಿನದಂದು ಪರಶುರಾಮನ ಜನನವಾಯಿತು ಅಂತ ಸಹ ಹೇಳಲಾಗುತ್ತದೆ. ಈ ದಿನವನ್ನು ಬಸವ ಜಯಂತಿ ಎಂದು ಆಚರಿಸಲಾಗುತ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.